ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಚಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವ. ಸಹಜದ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಜೋರು ಆಗ್ತಾ ಇದೆ, ಆಗಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತಾರೂಢ ವಿರೋಧ ಪಕ್ಷಗಳ ತಿಕ್ಕಾಟ ಆಗ್ತಾನೆ ಇರಬೇಕು. ಯಾಕಂದರೆ ಅದೇ ಪ್ರಜಾಪ್ರಭುತ್ವ ಅಂದಾಗ ಮಾತ್ರ ಆಳುವವನ ದೋಷವನ್ನು ಜನಸಾಮಾನ್ಯರಿಗೆ ಮುಟ್ಟಿಸೋಕ್ಕೆ ಸಾಧ್ಯದ. ಏನೂ ಇರಲಿ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಮತ್ತು ಅಥಣಿ ಇವತ್ತು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಜಾರಕಿಹೊಳಿಯವರ ಉಸ್ತುವಾರಿ ಸಚಿವ ಸತೀಶರ ವಿರುದ್ಧ ಒಂದು ರೀತಿ ತಮ್ಮದೇ ಆದಂಥ ಹೋರಾಟವನ್ನು ಅಥವಾ ಒಂದು ಪ್ರತಿಭಟನಾ ರೂಪದ್ದೋ ಅಥವಾ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ಸಲುವಾಗಿಯೋ ಇವರಿಬ್ಬರು ಒಂದು ಕಡೆ ಕಾಂಗ್ರೆಸ್ಸಿನ ವ್ಯಕ್ತಿ ನಮ್ಮ ಸೌದಿಯವರು, ಇನ್ನೊಂದು ಕಡೆ BJPಯ ವ್ಯಕ್ತಿ ರಮೇಶ್ ಕತ್ತಿಯವರು ತಮ್ಮ ಕ್ಷೇತ್ರಗಳನ್ನು ಮೊದಲು ಸೇಫ್ ಮಾಡಿಕೊಳ್ಳೋ ದಿಶೆಯಲ್ಲಿ ಹೋಗ್ತಾ ಇದ್ದಾರೆ. ಈಗ ನೋಡ್ರಿ, ಇವತ್ತು ಜಾರಕಿಹೊಳಿ ಬ್ರದರ್ಸ್ ನಿಜವಾಗಿ ಒಬ್ಬಂದು ಹೇಳಲಿಕ್ಕೆ ಹೋಗೋದಿಲ್ಲ, ಒಬ್ಬರದ್ದಿಲ್ಲ, ಎಲ್ಲರೂ ಮೊದಲು ತಮ್ಮ ಸ್ಥಾನಗಳನ್ನು ಬದ್ಧ ಮಾಡ್ಕೊಂಡಿದ್ದಾರೆ. ಈ ಗೋಕಾಕ್ ಯಾವುದೇ ಪರಿಸ್ಥಿತಿಯಲ್ಲಿ ಜಾರಕಿಹೊಳಿ ಅವರು ಹೇಳಿದಿಂದ ಹೋಗ್ಕೊಡೋದು, ಇನ್ನೊಬ್ಬರಲ್ಲೇ ಮತ್ತೊಬ್ಬ ವಿರೋಧಿ ಬರ್ಕೊಡೋದು, ಏನಿದು ತಮ್ಮ ಒಳಗೆ ಇರುವಂಥದ್ದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈಗ ಅದರ ಜೊತೆಗೆ ಈಗ ಇನ್ನೊಂದು ಸೇರ್ಕೊಂಡ್ಬಿಟ್ಟದ ಏನಪ್ಪ ಅಂದ್ರೆ ಮೂಡೂರಿಗೆ ಭಾಗದ ನಮ್ಮ ಅರಬಾವಿ ಕ್ಷೇತ್ರ. ಅವರು ಸಹ ಈ ಕಳೆದ ಹಲವು ವರ್ಷಗಳಿಂದ ವಿಶೇಷವಾಗಿ ತಮ್ಮ ಮುಷ್ಟನ್ನು ಬಾಲಚಂದ್ರ ಅವರು ಇಟ್ಕೊಂಡಿದ್ದಾರೆ. ಅಂದರೆ ಬಾಲಚಂದ್ರ ಅವರು ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಇಬ್ಬರು BJPಗೆ ಸೇರಿದಂಥವರು. ಈ ಎರಡು ಕ್ಷೇತ್ರಗಳನ್ನು ಜಾರಕಿಹೊಳಿಯವರ ಒಂದು ಸುಪರ್ದಿಯಲ್ಲಿ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸತೀಶ್ ಅವರು ಈ ಸಲ ಯಾವ ರೀತಿ ಆಗ್ತದೆ ನೋಡ್ಬೇಕಾಗಿದೆ. ಯಾಕಂದರೆ ಎಮ್ಕಂಬಡಿ ಈ ಸಲ ಸುಲಭ ಆಗಲಿಕ್ಕಿಲ್ಲ ಅನ್ನುವಂಥ ಮಾತು. ಯಾಕಂದರೆ ಆ ಭಾಗದಲ್ಲಿ AB ಪಾಟೀಲರು ಮತ್ತು ಈ ಕತ್ತಿಯವ್ರದ್ದು ಒಂದು ಪ್ರಭಾವ ಭಾಳ ಅದ ಅನ್ನುವಂಥ ಮಾತು. ಜೊತೆಗೆ ಅಷ್ಟಿ ಅನ್ನುವಂಥ ಪ್ರಾಮಾಣಿಕ ಒಬ್ಬ ಹೋರಾಟಗಾರ ಅಂತ ಕರೀತಾರೆ BJPಗರು, ಅವ್ರಿಗೇನು ಟಿಕೆಟ್ ಸಿಕ್ಕರೆ ಸ್ವಲ್ಪ ತೊಂದರೆ ಆಗ್ತದೆ ಅನ್ನೋದು ಅಲ್ಲಿಯ ಜನಸಾಮಾನ್ಯರ ನಂಬಿಕೆ. ಹೀಗಾಗಿ ಮೂರು ಕ್ಷೇತ್ರಗಳು ಈಗಂತೂ ಜಾರಕಿಹೊಳಿ ಕುಟುಂಬದವ್ರ ಕೈಯಲ್ಲದ. ಹೀಗಾಗಿ ಇದೇ ನೆಪದಲ್ಲಿ ಇಲ್ಲಿವರೆಗೆ ಬಂದು ಹುಕ್ಕೇರಿನೂ ನಮ್ಮ ಕತ್ತಿಯವರ ಸುಪರ್ದಿಲೆ, ಅಥಣಿ ಹೆಚ್ಚು ಕಡಿಮೆ ಸೌದಿಯವರ ಸುಪರ್ದಿಲೆ ತಮ್ಮ ಕೈಯಲ್ಲಿ ಇಟ್ಕೊಳ್ಳುವಂಥದ್ದು. ಇದುವರೆಗೆ ಬಂದದ್ರಲ್ಲಿ ಯಶಸ್ವಿನೂ ಆಗಿದ್ದಾರೆ. ಆದರೆ ಈ ಸಲ ಮೊದಲು ಏನಾಗಿದೆ, ಅವ್ರ ಮಧ್ಯದಲ್ಲಿ ತಿಕ್ಕಾಟ ಜೋರಾಗಿಬಿಟ್ಟದ. ಅದು ಒಂದು ರೀತಿ ಜನರ ದೃಷ್ಟಿ ಇಟ್ಕೊಂಡು ನೋಡಿದಾಗ ಒಳ್ಳೆಯದು. ಯಾಕಂದರೆ ಇಬ್ಬರು ಒಳ್ಳೆ ಕೆಲಸ ಮಾಡಲೇಬೇಕಾಗದ. ಕೇವಲ 500ಕ್ಕೋ 1000ಕ್ಕೋ ಈಗ ವೋಟ್ ಹಾಕುವಂಥ ಮನಸ್ಥಿತಿಗಳು ಜನರು ಇಲ್ಲಿ ಇವತ್ತು ಸ್ವತಂತ್ರವಾದ